ಯಾವ್ದ್ರ ಬಗ್ಗೆ? ಒಂದ್ ಪ್ರಾಬ್ಲಮ್ ಆಗಿದೆ, ನಾಳೆ ಒಳಗ್ ಸಾಲ್ವ್ ಮಾಡ್ಬೇಕು. ಏನಾ ಪ್ರಾಬ್ಲಮ್? ಟೆನ್ಷನ್ ನಲ್ಲಿ ತಲೆ ಕೆಟ್ಟು ಹೋಗ್ತಿದೆ. ಇನ್ನೂ ದಿವ್ಯ ಹೊರಗಡೆ ಬಂದಿಲ್ವಲ್ಲ? ಯಾಕೆ? ಹೋಗ್ಲಿ, ನಾನೇ ಮೇಲೆ ಹೋಗಿ ಹೇಳ್ಬಿಟ್ಟು ಬರ್ಲಾ? ಯಾಕೆ? ಇಲ್ಲೇ ಚಿತೆ ರೆಡಿ ಮಾಡು, ನನ್ನ ಸುಟ್ಟಾಕ್ಬಿಡು, ಪೀಡೆ ತೊಲಗ್ ಹೋಗುತ್ತೆ. ಮತ್ ಯಾಕಷ್ಟು ಅರ್ಜೆಂಟು? ಪ್ರಾಬ್ಲಮ್ ಅಂತ ಕೂಡ ಅಲ್ಲ, ಸೊಲ್ಯೂಷನ್ ಇದೆ. ಬಟ್ ಪ್ಲಾನ್ ಮಾಡ್ಬೇಕು. ನಾನೇನಾದ್ರೂ ಹೆಲ್ಪ್ ಮಾಡ್ಬೋದಾ? ತಪ್ಪದೇನೆ ನಿಮ್ ಹೆಲ್ಪ್ ತಗೋತೀನ್ರಿ. ನಿಮಗ್ ಹೇಳ್ಬೇಕು ಅನ್ಕೊಂಡಿರೋ ವಿಷಯನೂ ಆಗ್ಲೇ ಹೇಳ್ತೀನಿ. ನೀನ್ ನನ್ಗೇನು ಹೇಳೋ ಅವಶ್ಯಕತೆ ಇಲ್ಲ ದಿವ್ಯಾ. ನಿನಗೇನ್ ಸಹಾಯ ಬೇಕೋ ನಾನ್ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ರೀ. ನೀವ್ ಈ ಮಾತು ಹೇಳ್ತಿದ್ರೆ ನನಗ್ ತುಂಬಾ ಧೈರ್ಯ ಅನಿಸ್ತಿದೆ. ಈ ಧೈರ್ಯನ ಯಾವತ್ತೂ ಕೊಡ್ಬೇಕಾಗಿತ್ತು, ನಾನು ತಡ ಮಾಡ್ಬಿಟ್ಟೆ. ಸಾರಿ. ಸಾರಿ ಯಾಕ್ರಿ? ನೀವ್ ಯಾವಾಗ್ಲೂ ನನ್ ಜೊತೆಯಾಗೇ ಇದ್ದೀರಾ. ಕೋಪದಲ್ಲಿ ಕೂಡ ನನ್ ಮಾತ್ ಕೇಳಿದೀರಾ, ಅದು ಸಾಕು ನನ್ಗೆ. ಅಬ್ಬಾ, ಇವ್ರೇನೆ ಸ್ಟ್ರೈಟ್ ಆಗಿ ಮ್ಯಾಟರ್ಗೆ ಬರ್ದೇನೆ ಹರಿಕತೆ ಮಾಡ್ತಿದ್ದಾರೆ. ನಮಗ್ ಒಳ್ಳೇದೇ ಅಲ್ವಾ ಪೌಡ್ರು? ನಾವ್ ಹಾಯಾಗಿ ನಿದ್ದೆ ಮಾಡ್ಬೋದು. ಹೌದು, ಏನೋ ವಿಷಯ ಅಂದ್ರಿ, ನಾನೇನಾದ್ರೂ ಹೆಲ್ಪ್ ಮಾಡಕ್ಕಾಗತ್ತಾ? ಅದು ಇಶ್ಯೂ ಅಂದ್ರೆ ನನಗೂ ಕ್ಲಾರಿಟಿ ಇಲ್ಲ, ಬಂದ್ಮೇಲೆ ಹೇಳ್ತೀನಿ. ನನ್ ಪ್ಲಾನ್ ತರ ಅಂತಾಯ್ತು. ಒಂದ್ ಕ್ಲಾರಿಟಿ ಬಂದ್ಮೇಲೆ ನನಗ್ ನೀವು, ನಿಮಗ್ ನಾನು ಹೇಳ್ಕೊಡೋಣ. ಟಯರ್ಡ್ ಆಗಿದ್ಯಾ? ನಿದ್ದೆ ಮಾಡೋಣ? ಹೌದು ರೀ, ತುಂಬಾ ನಿದ್ರೆ ಬರ್ತಿದೆ, ಮಲ್ಕೊಳ್ಳೋಣ. ಗುಡ್ ನೈಟ್. ಅಮ್ಮಯ್ಯ, ಅವ್ರು ಒಬ್ರಿಗೊಬ್ರು ಏನು ಹೇಳ್ಕೊಳ್ಳಿಲ್ಲ. ನಿಮ್ಗೆ ಹೇಗ್ ಗೊತ್ತು ಪೌಡ್ರು? ನೀವ್ ಮೇಲ್ ಹೋಗಿ ನೋಡ್ಲಿಲ್ಲ, ಕೇಳಿಸ್ಕೊಳ್ಳೂ ಇಲ್ಲ. ಅವ್ರು ಅಸಲಿ ವಿಷಯನ ಹೇಳ್ಕೊಂಡಿದ್ರೆ ಇಬ್ರು ಹೊರಗಡೆ ಬರ್ತಿದ್ರಲ್ವಾ? ಹಾಗೆ ಬರ್ದೇನೆ ಲೈಟ್ಸ್ ಆಫ್ ಆಯ್ತು ಅಂದ್ರೆ ಏನದರ ಅರ್ಥ? ಅವರು ಏನು ಹೇಳ್ಕೊಳ್ದೇನೆ ಮಲ್ಕೊಂಡ್ರು ಅಂತಾನೆ ಅಲ್ವಾ? ಹಾ, ನಿಮ್ಗೂ ಬ್ರೈನ್ ಇದೆ ಪೌಡ್ರು. ಹಾ, ಪ್ರಾಬ್ಲಮ್ ಇರೋರು ಮಾತ್ರ ಪ್ರಶಾಂತವಾಗಿ ನಿದ್ರೆ ಮಾಡ್ತಿದ್ದಾರೆ. ಯಾವ ಪ್ರಾಬ್ಲಮ್ ಇಲ್ದಿರೋ ನಾವು ಮಾತ್ರ ಇದೇ ಕೆಲಸ ಅನ್ನೋ ಹಾಗೆ ನಿದ್ರೆನ ಹಾಳು ಮಾಡ್ಕೊಂಡು ಟೆನ್ಷನ್ ತಗೋತಿದ್ದೀವಿ. ನಮ್ ವಿಷಯ ಪಕ್ಕಕ್ಕಿಡಿ, ಆ ಕಡೆ ನೋಡಿ, ಕಟ್ಟಪಟ್ಟು ಬರ್ತಿದ್ದಾನೆ. ಮೇಡಮ್ ಅವ್ರಿಗೆ ವಿಶ್ ಮಾಡು. ನಮಸ್ತೆ ಮೇಡಮ್. ಹುಡುಗ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾನೆ ಮೇಡಮ್. ಹಾಗಾದ್ರೆ ಏನಂತ್ಯ ಅನಂತು? ಪಾಪ, ಕಳಿಸ್ಬಿಡೋಣ ಮೇಡಮ್. ಕಳ್ಸ್ಬಿಡೋಣವಾ? ಏನೋ ಚಿತ್ರ ಬಿಡಿಸ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಸಿಟಿಗೆ ಬಂದಿದ್ದಾನೆ. ಇವನ್ ಪ್ರಾಣ ತೆಗೆದ್ರೆ ನಮಗೇನ್ ಸಿಗುತ್ತೆ ಮೇಡಮ್? ಅಷ್ಟೇ ಅಂತೀಯ? ಇಂಥವ್ರನ್ನ ಸಾಯಿಸಿದ್ರೆ ಪಾಪ, ಬಿಟ್ರೆ ಪುಣ್ಯ ಬರುತ್ತೆ ಮೇಡಮ್. ಓಕೆ, ನೀನು ಇಷ್ಟೊಂದು ಹೇಳ್ತಿರೋದಕ್ಕೆ ಬಿಟ್ಬಿಡೋಣ. ಲೇ, ಮೇಡಮ್ ಜೀವಂತವಾಗಿ ಬಿಡ್ತೀನಿ ಅಂತ ಹೇಳಿದ್ದು ನಿನ್ನನ್ನ, ನನ್ನನ್ನಲ್ಲ ಕಣೋ. ಥ್ಯಾಂಕ್ಸ್ ಹೇಳೋ. ಥ್ಯಾಂಕ್ಸ್ ಮೇಡಮ್. ನಿನ್ನ ಬಿಟ್ರೆ ಎಲ್ಲಿಗೆ ಹೋಗ್ತೀಯ? ಅದು ಮೇಡಮ್, ನಾನ್ ಹೇಳ, ಸ್ಟ್ರೈಟ್ ಆಗಿ ದಿವ್ಯಾ ಹತ್ರ ಹೋಗ್ತೀಯ. ನಿಮ್ ಸರ್ ಬಿಡ್ಸಿರೋ ಸ್ಕೆಚ್ ಅಲ್ಲಿದ್ದ ಪರ್ಸನ್ ಇಂಥ ವ್ಯಕ್ತಿ ಅಂತ ದಿವ್ಯಾ ಹತ್ರ ಹೇಳ್ತೀಯ, ಅಷ್ಟೇ ಅಲ್ವಾ? ಇಲ್ಲ ಮೇಡಮ್, ನಾನು ಯಾವ್ದೋ ವಿಷಯ ಹೇಳಲ್ಲ ಮೇಡಮ್. ನೀನು ಹೇಳ್ಬೇಕು ಕಣೋ, ಅದಕ್ಕೆ ನಿನ್ನ ಬಿಡ್ತಿದ್ದೀನಿ. ನೀನ್ ಏನ್ ಹೇಳ್ಬೇಕು ಅಂತ ಗೊತ್ತಾ ಅನಂತು? ಓಕೆ ಮೇಡಮ್. ನಿಮ್ ಸರ್ ಬಿಡ್ಸಿರೋ ಸ್ಕೆಚಸ್ ಒಂದ್ಸರಿ ಚೆಕ್ ಮಾಡ್ಕೋ. ಮೇಡಮ್, ನಮ್ ಸಾರ್ ಬಿಡಿಸಿದ್ದು ಇದಲ್ಲ. ಐ ನೋ, ಆದ್ರೆ ಇದೆ ಅಂತ ದಿವ್ಯಾ ಹತ್ರ ನೀನು ಹೇಳ್ಬೇಕು.
ಸುಳ್ಳು ಯಾಕೆ ಹೇಳ್ಬೇಕು ಅಂತ ಹೇಳ್ತೀನಿ. 8-2-37 B. Second lane, first house, near Hanuman Temple, Jayanagar. ಮೇಡಮ್ ಅದು ನಮ್ಮ ಮನೆ ಅಡ್ರೆಸ್ ಮೇಡಮ್. ಆ ಮನೇಲಿ ಸರಸ್ವತಿ ಅಂತ ಒಬ್ಳು ಓಲ್ಡ್ ಏಜ್ ವಿಡೋ. ದಿವ್ಯಾ, ಎಲ್ಲಿಗೆ ಹೋಗ್ತಾ ಇದ್ಯಾ? ಆ, ಅದು ದೇವಸ್ಥಾನಕ್ಕೆ ಹೋಗ್ತಿದ್ದೀನ್ರಿ. ನಡಿ, ನಾನು ಬರ್ತೀನಿ. ಆ, ನೀವು ದೇವಸ್ಥಾನಕ್ಕೆ? ನನಗೆ ದೇವರು ಅಂದ್ರೆ ನಂಬಿಕೆ ಇಲ್ಲ, ಆದ್ರೆ ನೀನು ಅಂದ್ರೆ ಗೌರವ ಇದೆ. ನೀನ್ ದೇವಸ್ಥಾನಕ್ಕೆ ಹೋಗ್ತಿರೋದು ದಿನಕರ್ ಬೇಗ ರಿಕವರ್ ಆಗ್ಬೇಕು ಅಂತಲ್ವಾ? ಅವನಿಗೆ ಆಕ್ಸಿಡೆಂಟ್ ಮಾಡಿದ್ ನಾನು. ನನ್ ಪರವಾಗಿ ನೀನ್ ದೇವರನ್ನ ಕೇಳ್ಕೋಬೇಕಾದ್ರೆ ನಿನ್ ಪಕ್ಕದಲ್ಲಿ ನಾನು ಇರೋದು ಒಳ್ಳೇದೇ ಅಲ್ವಾ? ನೀವು ತುಂಬಾ ಬದಲಾಗಿದ್ದೀರಾ ರೀ. ಒಳ್ಳೆಯವನಾಗ ಕೆಟ್ಟವನಾಗ? ಪ್ರೀತಿಯಿಂದ. ನೀನ್ ಇಷ್ಟು ಪ್ರೀತಿ ಮಾಡ್ತಾ ಇರ್ಬೇಕಾರೆ ನಾನು ಕೂಡ ಎಷ್ಟೋ ಅಷ್ಟು ಪ್ರೀತಿ ಮಾಡ್ಬೇಕಲ್ವಾ? ನನ್ನಿಂದ ನಿನಗೆ ಸ್ವಲ್ಪ ಒಳ್ಳೇದಾದ್ರೂ ಸಾಕು ದಿವ್ಯಾ. ನಡಿ ಹೋಗೋಣ, ಬಾ. ಆ ಅಸಿಸ್ಟೆಂಟ್ನ ನಿತ್ಯ ಕಿಡ್ನಾಪ್ ಮಾಡಿದಳೆ ಅಲ್ವಾ ಚಂದ್ರಿಕಾ? ಅವನು ಹೇಗೆ ದಿವ್ಯಗೆ ಕಾಲ್ ಮಾಡ್ದ? ನಿತ್ಯ ಹತ್ರದಿಂದ ತಪ್ಪಿಸ್ಕೊಂಡು ಕಾಲ್ ಮಾಡಿದ್ನೇನೋ. ಈಗ್ಲೇ ನಿತ್ಯಂಗ್ ಹೇಳ್ಬೇಕು, ಕಾಲ್ ಮಾಡಿ. ಹಾ